ಮಳೆಗಾಲದಲ್ಲಿ ಚಳಿಯಲ್ಲಿ ಸೇವಿಸಬಹುದಾದ ಇದೊಂದು ಆರೋಗ್ಯಕರವಾದ ದೊಡ್ಡಪತ್ರೆಯ ಎಲೆ. ದೊಡ್ಡಪತ್ರೆ ಎಲೆಯಲ್ಲಿ ಬಹಳಷ್ಟು ಔಷಧಿ ಗುಣಗಳನ್ನು ಹೊಂದಿದೆ. ಇದೊಂದು ರೀತಿಯ ಟೀ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ದೊಡ್ಡಪತ್ರೆ ಎಲೆಯ ಚಹಾ ಮಾಡಲು 5 ದೊಡ್ಡಪತ್ರೆ ಎಲೆಯನ್ನು 4-5 ಸಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಅರ್ಧ ಇಂಚು ಶುಂಠಿಯನ್ನು ತಗೊಂಡು ಕಲ್ಲಿಂದ ಜಜ್ಕೊಳ್ಬೇಕು. ಇದನ್ನು ಈ ಚಹಾ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಾಯಿಗೆ. ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ. ಜಾಸ್ತಿ ಸಾಮಗ್ರಿಯನ್ನು ಬೇಕಂತಿಲ್ಲ. ಮನೆಯಲ್ಲಿ ಇರುವ ಸಾಮಗ್ರಿಗಳಿಂದ ರೆಡಿಯಾಗಿಬಿಡುತ್ತೆ. ಪೇಸ್ಟು ರೆಡಿಯಾಗಿದೆ ನೋಡಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟು 1 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಇದರಲ್ಲಿ. ಹಾಗೆಯೇ ಜಜ್ಜಿಟ್ಟಿರುವ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗುತ್ತೆ. ಬಾಯಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ದೊಡ್ಡಪತ್ರೆ ಎಲೆಯನ್ನು ಜಜ್ಜಿಬಿಟ್ಟು ಆ ರಸದಲ್ಲಿ ಜೇನುತುಪ್ಪ ಹಾಕಿ ತಿನ್ನುವುದರಿಂದ ಶೀತ ಕಡಿಮೆ ಆಗಿಬಿಡುತ್ತೆ. ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನು ಚಹಾ ಪುಡಿ ಅಂದರೆ ಟೀ ಪೌಡರು, ಹಾಗೆಯೇ 2 ಟೇಬಲ್ ಸ್ಪೂನು ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕ್ಬೋದು. ಹಾಗೆ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕುದೀತಾ ಇದೆ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಈಗ ಕಪ್ಪನ್ನು ತಗೊಂಡು ಸೋಸಿಕೊಳ್ಬೇಕು. ಇದನ್ನು ಸೋಸ್ತಾ ಇದ್ದೀನಿ ನೋಡಿ. ಇದನ್ನು ಗ್ರೀನ್ ಟೀ ಕೂಡ ಅಂದ್ಕೊಳ್ಬೋದು ಫ್ರೆಂಡ್ಸ್. ನೀವು ರೆಡಿಯಾಗಿದೆ ದೊಡ್ಡಪತ್ರೆ ಎಲೆಯ ಚಹಾ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಫ್ರೆಂಟ್ ಟೇಸ್ಟ್ ಆಗಿರುವ ಟೀ ರೆಸಿಪಿಯನ್ನು ನೋಡಿರುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ.